तवे पूरा छट्टोंदिद्देर पूरा आगुल पूरा तेल्तोंदिद्देर ಎಂಗ್ಲೆ पूरा केबिट पिंडा पिंडा ताकोंदिद्देर पूरा केबिट पिंडा देरे ना केबिट मुकुत्तांदिद्देर आगुल पूरा पिंडा ताकोंदिद्देर ನೆಲ್ಲಿದಾಡಿ ಗುತ್ತು ಎಂಬುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಪಾರಂಪರಿಕ ಮನೆ. ಈ ಮನೆ ಸ್ಥಳೀಯ ಸಂಸ್ಕೃತಿ, ಪರಂಪರೆ ಮತ್ತು ಆಚಾರ ವಿಚಾರಗಳ ಪ್ರತೀಕವಾಗಿ ಪರಿಣಮಿಸಿದೆ. ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ವಿಶೇಷ ಆರ್ಥಿಕ ವಲಯ MSEZ ಈ ಐತಿಹಾಸಿಕ ಸ್ಥಳದ ಸುತ್ತಮುತ್ತಿನ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದೆ. ಇದರಿಂದ ಸ್ಥಳೀಯ ಜನಾಂಗದ ಧಾರ್ಮಿಕ ಆಚರಣೆಗಳು ಮತ್ತು ನಂಬಿಕೆಗಳಿಗೆ ಧಕ್ಕೆಯಾಗುತ್ತಿದೆ. MSEZ ಅನ್ನು ಮಂಗಳೂರು ವಿಶೇಷ ಆರ್ಥಿಕ ವಲಯ ಲಿಮಿಟೆಡ್ ನಿರ್ವಹಿಸುತ್ತದೆ. MSEZL ಮಂಗಳೂರು ನಗರ ಕೇಂದ್ರದಿಂದ 15 ಕಿಲೋಮೀಟರ್, ಕೊಚ್ಚಿನ್ ಮುಂಬೈ NH 66 ರಿಂದ ದೂರದಲ್ಲಿದೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 5 ಕಿಲೋಮೀಟರ್ ಮತ್ತು ಎಲ್ಲಾ ಹವಾಮಾನದ ಆಳ ಕರಡು ಸಮುದ್ರ ಬಂದರು ನವ ಮಂಗಳೂರು ಬಂದರಿನಿಂದ 8 ಕಿಲೋಮೀಟರ್ ದೂರದಲ್ಲಿದೆ. MSEZL ಅನ್ನು ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ONGC, ಫಾರ್ಚೂನ್ 500 ಕಂಪನಿ ಮತ್ತು ಮೂಲಸೌಕರ್ಯ ಗುತ್ತಿಗೆ ಮತ್ತು ಹಣಕಾಸು ಸೇವೆಗಳು ಈಲ್ ಮತ್ತು FS, ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ KIADB ಮತ್ತು ಕೆನರಾ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ KCCI ಜಂಟಿಯಾಗಿ ಪ್ರವರ್ತಿಸುತ್ತಿವೆ. ಸರ್ಕಾರಿ ಘಟಕಗಳು, ದೊಡ್ಡ ಹಣಕಾಸು ಸಂಸ್ಥೆ ಮತ್ತು ಉನ್ನತ ಮಂಡಳಿಯ ವಿಶಿಷ್ಟ ಸಂಯೋಜನೆಯು MSEZL ಅನ್ನು ವಿಶ್ವ ದರ್ಜೆಯ ಕೈಗಾರಿಕಾ ಮೂಲಸೌಕರ್ಯದೊಂದಿಗೆ ಅಭಿವೃದ್ಧಿಪಡಿಸಲು ಪರಿಣತಿಯನ್ನು ತರುತ್ತದೆ. 2012ರಲ್ಲಿ ಮಂಗಳೂರು ವಿಶೇಷ ಆರ್ಥಿಕ ವಲಯ MSEZ ನೆಲ್ಲಿದಡಿ, ಬಜ್ಪೆ ಪ್ರದೇಶದಲ್ಲಿ ಸುಮಾರು 1800 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಾರಂಭಿಸಿತು. ಇದರಲ್ಲಿ ಐತಿಹಾಸಿಕ ನೆಲ್ಲಿದಡಿ ಗುತ್ತು ಮನೆ ಮತ್ತು ಕಂಥೇರಿ ಧೂಮಾವತಿ ದೇವಸ್ಥಾನವೂ ಸೇರಿತ್ತು. ಈ ಕ್ರಮಕ್ಕೆ ಸ್ಥಳೀಯ ಸಮುದಾಯದಿಂದ, ವಿಶೇಷವಾಗಿ ನೆಲ್ಲಿದಡಿ ಗುತ್ತು ಕುಟುಂಬದ 350 ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಅವರು ತಮ್ಮ ಪೂರ್ವಜರ ಭೂಮಿ ಮತ್ತು ಪವಿತ್ರ ಸ್ಥಳಗಳಿಂದ ಸ್ಥಳಾಂತರಗೊಳ್ಳಲು ಇಷ್ಟವಿರಲಿಲ್ಲ. ದೇವಾಲಯವು ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು MSEZ ಅಧಿಕಾರಿಗಳ ಭರವಸೆಯ ಹೊರತಾಗಿಯೂ, ನಿವಾಸಿಗಳು ಪೂರ್ವ ಸೂಚನೆ ಇಲ್ಲದೆ ಕಿರುಕುಳ ಮತ್ತು ಆಸ್ತಿಗಳನ್ನು ಕೆಡವುವ ಪ್ರಕರಣಗಳನ್ನು ವರದಿ ಮಾಡಿದರು. ಸಮುದಾಯವು ತಮ್ಮ ಪರಂಪರೆಯನ್ನು ರಕ್ಷಿಸುವ ದೃಢ ಸಂಕಲ್ಪವನ್ನು ವ್ಯಕ್ತಪಡಿಸಿತು. ಸ್ವಾಧೀನ ಪ್ರಕ್ರಿಯೆಯನ್ನು ನಿಲ್ಲಿಸಲು ಕಾನೂನು ಕ್ರಮಗಳನ್ನು ಸಹ ಸಲ್ಲಿಸಿತು. ಮಂಗಳೂರು SEZ ಕಂಪನಿಯು ಭೂ ಸ್ವಾಧೀನದ ವೇಳೆ ನೆಲ್ಲಿದಡಿ ಗುತ್ತಿನ 22 ಮನೆಗಳ ಸ್ಥಳಾಂತರ ಮಾಡಲು ಮನವೊಲಿಸುವ ಸಭೆಯಲ್ಲಿ ದೈವಕ್ಕೆ ನಿತ್ಯ ಹೂ ನೀರು, ಸಂಕ್ರಮಣ, ದೀಪಾವಳಿ, ಚೌತಿ, ಅಷ್ಟಮಿ, ಮಾರಿ ಉತ್ಸವ, ಬಂಡಿ ಉತ್ಸವ, ಚಾವಡಿ ನೇಮ, ಕುಟುಂಬದಲ್ಲೇ ಮೃತಪಟ್ಟರೆ ಅದರ ಕಾರ್ಯಕ್ರಮ ಹೀಗೆ 10 ಹಲವು ಕೆಲಸಗಳನ್ನು ಮಾಡಲು ಅವಕಾಶ ನೀಡುವುದಾಗಿ ಭರವಸೆ ನೀಡಲಾಗಿತ್ತು. 2016ರಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲೂ ಇದೇ ತೀರ್ಮಾನಕ್ಕೆ ಬರಲಾಗಿತ್ತು. ಮನೆಯನ್ನು ಕೆಡವಲು 60 ಗೂಂಡಾಗಳನ್ನು ಕಳುಹಿಸಿತು ಮತ್ತು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಹಲವಾರು ಜನರಿಗೆ ಕಿರುಕುಳ ನೀಡಿತು. ಎಲ್ಲ ಭೂಮಿಯನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಂಡ ನಂತರ ಕಂಪನಿಯು ಧೂಮಾವತಿ ದೇವಸ್ಥಾನ ಮತ್ತು ನೆಲ್ಲಿದಡಿ ಗುತ್ತು ಮನೆಯನ್ನು ಸ್ವಾಧೀನಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ದೈವ ಪೂಜೆಗಾಗಿ ಮನೆಯ ಸದಸ್ಯರಿಗೆ ದೇವಾಲಯ ಮತ್ತು ಮನೆಗೆ ಪ್ರವೇಶಿಸಲು ವಿಶೇಷ ಅನುಮತಿ ನೀಡಿದರು. ಆದಾಗ್ಯೂ ಮಾರ್ಚ್ 2025ರಲ್ಲಿ ಅವರು ಮತ್ತೆ ದೇವರನ್ನು ಪೂಜಿಸುವುದನ್ನು ನಿರ್ಬಂಧಿಸಿದರು. ಬಜಪೆ ಗ್ರಾಮದ ನೆಲ್ಲಿದಡಿ ಗುತ್ತಿನ ದೈವ ಕಾಂತೇರಿ ಜುಮಾದಿ ಸ್ಥಾನಕ್ಕೆ ತೆರಳಿ ನಿತ್ಯ ಆರಾಧನೆಗೆ ಮುಂದಿನ ದಿನಗಳಿಂದ ಅವಕಾಶವನ್ನು ನಿರಾಕರಿಸುವ ಮೂಲಕ ಮಂಗಳೂರು SEZ ಕಂಪನಿ ತುಳುನಾಡಿನ ಅಸ್ಮಿತೆ, ನಂಬಿಕೆ ಮೇಲೆ ಸವಾರಿ ಮಾಡಲು ಹೊರಟಿದೆ. ನೆಲ್ಲಿದಡಿ ಗುತ್ತು ಹಾಗೂ ಊರಿನವರು MSEZ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ದೈವಸ್ಥಾನಕ್ಕೆ ತೆರಳಿ ಸೇವಾ ಕೆಲಸವನ್ನು ಮಾಡಿಕೊಂಡು ಬರುತ್ತಿದ್ದರು. ಆದರೆ ಫೆಬ್ರವರಿ 12ರಂದು ಸಂಕ್ರಮಣ ಸೇವೆ ಮಾಡಲು ತೆರಳಲು ಮನವಿ ಪತ್ರ ನೀಡುವ ವೇಳೆ ಇದು ಕೊನೆಯ ಅವಕಾಶವಾಗಿದ್ದು, ಮುಂದಿನ ದಿನಗಳಿಂದ ಆರಾಧನೆಗೆ ಅವಕಾಶ ಇರುವುದಿಲ್ಲ ಎಂದು MSEZ ಕಂಪನಿ ಅಧಿಕಾರಿಗಳು ಹೇಳಿದ್ದಾರೆ. ಪೂಜೆಗೆ ಅವಕಾಶ ಕೊಡಿಸುವಂತೆ ಜನಪ್ರತಿನಿಧಿಗಳಿಗೂ ದೂರು ನೀಡಲಾಗಿದೆ. ವಿಧಾನಸಭೆ ಸ್ಪೀಕರ್ UT ಖಾದರ್, ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು SEZ ಅಧಿಕಾರಿಗಳೊಂದಿಗೆ ಮಾತನಾಡಿ ದೈವಾರಾಧನೆಗೆ ಅವಕಾಶ ನೀಡಲು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಅಕ್ಟೋಬರ್ 12 ಶುಕ್ರವಾರ ಇಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ನೆಲ್ಲಿದಡಿ ಗುತ್ತು ಕುಟುಂಬದ ಮುಖ್ಯಸ್ಥ ಲಕ್ಷ್ಮಣ ಚೌಟ, MSEZನ ಮೊದಲ ಹಂತದ ಕೆಲಸಕ್ಕಾಗಿ ಅಧಿಸೂಚನೆ ಮಾಡಲಾದ 1800 ಎಕರೆ ಭೂಮಿಯಲ್ಲಿ ಅಧಿಸೂಚನೆ ಆದೇಶವು ನೆಲ್ಲಿದಡಿ ಗುತ್ತು ಕಂಠೇರಿ ಧೂಮಾವತಿ ದೇವಸ್ಥಾನ ಮತ್ತು ನೆಲ್ಲಿದಡಿ ಗುತ್ತಿನ ಮನೆ ಇರುವ ಕೃಷಿ ಭೂಮಿಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹೇಳಿದರು. ಭೂಸ್ವಾಧೀನದ ಹಂತಗಳು ಪೂರ್ಣಗೊಂಡ ನಂತರ 800 ವರ್ಷಗಳಷ್ಟು ಹಳೆಯದಾದ ನೆಲ್ಲಿದಡಿ ಮತ್ತು ಕಾಂತೇರಿ ಧೂಮಾವತಿ ದೇವಸ್ಥಾನಗಳು ಸಹ ನೆಲಸಮವಾಗುವ ಅಪಾಯವನ್ನು ಎದುರಿಸುತ್ತಿವೆ ಮತ್ತು 18 ಮನೆಗಳಿದ್ದು
ಅವುಗಳಲ್ಲಿ ಯಾವುದೂ ದೇವಾಲಯಗಳ ಸ್ಥಳಾಂತರಕ್ಕೆ ಒಪ್ಪುವುದಿಲ್ಲ ಎಂದು ಅವರು ಹೇಳಿದರು. ಕಲಾವರ, ಬಜ್ಪೆ, ಪೆರ್ಮುದೆ ಮತ್ತು ನೆಲ್ಲಿದಡಿಯಲ್ಲಿನ ಭೂಮಿಯನ್ನು ಮೊದಲ ಹಂತದ ಸ್ಯಾಸ್ಗಾಗಿ ಏಕಕಾಲದಲ್ಲಿ ಅಧಿಸೂಚನೆ ಹೊರಡಿಸಲಾಗಿದ್ದರೂ ನೆಲ್ಲಿದಡಿಯಲ್ಲಿ ಭೂಸ್ವಾಧೀನದ ವಿರುದ್ಧ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಲಾಯಿತು. ಅಲ್ಲದೆ ಕಲವಾರ ಬೆಂಕಿನಾಥೇಶ್ವರ ದೇವಸ್ಥಾನವನ್ನು ಉಳಿಸುವ ಹೋರಾಟವು ಯಶಸ್ವಿಯಾಯಿತು. ನೆಲ್ಲಿದಡಿ ಗುತ್ತು ಉಳಿಸಲು ಪ್ರತಿಭಟನೆಯನ್ನು ಯೋಜಿಸಿದಾಗ ಅಂದಿನ ಸ್ಯಾಸ್ನ ವ್ಯವಸ್ಥಾಪಕ ನಿರ್ದೇಶಕ ಎ.ಜಿ. ಪೈ ಅವರು ನೆಲ್ಲಿದಡಿ ದೇವಸ್ಥಾನಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ ಎಂದು ಭರವಸೆ ನೀಡಿದರು. ಅವರನ್ನು ನಂಬಿ ಬಜ್ಪೆಯ ಪೈಲಾದಲ್ಲಿ 2 ಎಕರೆ ಭೂಮಿಯನ್ನು ಕಂಪನಿಗೆ ನೀಡಲಾಯಿತು ಎಂದು ಲಕ್ಷ್ಮಣ ಚೌಟ ಹೇಳಿದರು. ಆದಾಗ್ಯೂ ನೆಲ್ಲಿದಡಿಯಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಯೋಜನೆಗಳನ್ನು ರೂಪಿಸಲಾಗಿದೆ. ಈ ಪ್ರದೇಶದಲ್ಲಿನ ಕೃಷಿ ಭೂಮಿಗೆ ಮಣ್ಣು ತುಂಬಿ ಹಾನಿಯಾಗಿದೆ ಮತ್ತು ಐತಿಹಾಸಿಕ ನೆಲ್ಲಿದಡಿ ಮತ್ತು ಕಾಂತೇರಿ ಧೂಮಾವತಿ ದೇವಸ್ಥಾನಗಳು ನೆಲಸಮವಾಗುವ ಬೆದರಿಕೆಯನ್ನು ಎದುರಿಸುತ್ತಿವೆ. ಸಂಸದ ನಳಿನ್ ಕುಮಾರ್ ದೇವಾಲಯಗಳನ್ನು ರಕ್ಷಿಸುವ ಭರವಸೆ ನೀಡಿದ್ದಾರೆ ಎಂದು ಅವರು ಹೇಳಿದರು. ಕುಟುಂಬಗಳು ತಮ್ಮ ಪ್ರಾಣವನ್ನು ನೀಡಲು ಸಿದ್ಧವಾಗಿವೆ, ಆದರೆ ದೇವಾಲಯಗಳನ್ನು ಕೆಡವಲು ಬಿಡುವುದಿಲ್ಲ. ಈ ಸಂಬಂಧ ಈಗಾಗಲೇ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಅವರು ಹೇಳಿದರು. ನೆಲ್ಲಿದಡಿಯ ಚಂದ್ರಿಕಾ ಅವರು ಮೇ 10ರಂದು ತಮ್ಮ ಮನೆಯನ್ನು ಕೆಡವಲಾಯಿತು ಮತ್ತು ಸ್ಯಾಸ್ ಅಧಿಕಾರಿಗಳು ಭರವಸೆ ನೀಡಿದಂತೆ ಯಾವುದೇ ಪರಿಹಾರ ಪ್ಯಾಕೇಜ್ ನೀಡಲಾಗಿಲ್ಲ ಎಂದು ಹೇಳಿದರು. ನೆಲ್ಲಿದಾಡಿ ಗುತ್ತು 800 ವರ್ಷಗಳ ಇತಿಹಾಸ ಹೊಂದಿರುವ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ಆಧುನಿಕತೆಯ ಹೆಸರಿನಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ನಮ್ಮ ಸಂಸ್ಕೃತಿಯ ಮೂಲಗಳನ್ನು ಕದಡುವ ಅಪಾಯವನ್ನುಂಟು ಮಾಡುತ್ತಿವೆ. ಈ ಡಾಕ್ಯುಮೆಂಟರಿಯ ಮೂಲಕ ನಾವು ನೆಲ್ಲಿದಾಡಿ ಗುತ್ತಿನ ಮಹತ್ವವನ್ನು ಮತ್ತು ಅದರ ಸುತ್ತಮುತ್ತಿನ ಸವಾಲುಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದೇವೆ. ಸ್ಥಳೀಯ ಸಮುದಾಯದ ಸಂಕಲ್ಪ ಮತ್ತು ಹೋರಾಟವು ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಉಳಿಸಲು ಅವರ ಬದ್ಧತೆಯನ್ನು ತೋರಿಸುತ್ತದೆ. ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಉಳಿಸಲು ನಾವು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಇದು ನಮ್ಮ ಭವಿಷ್ಯ ಪೀಳಿಗೆಯವರಿಗೆ ನೀಡುವ ಅಮೂಲ್ಯ ವರವಾಗಿದೆ. ನೆಲ್ಲಿದಾಡಿ ಗುತ್ತು ಉಳಿಯಲಿ, ನಮ್ಮ ಸಂಸ್ಕೃತಿ ಉಳಿಯಲಿ.